ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಒಂದೇ ಒಂದು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ಹೇಗೆ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡ್ಕೊಳ್ಳೋದು, ವೈಟನಿಂಗ್ ಮಾಡ್ಕೊಳ್ಳೋದು, ಪಿಂಪಲ್ ಮಾರ್ಕ್, ಪಿಗ್ಮೆಂಟೇಷನ್ ಎಲ್ಲ ಹೋಗಿಸ್ಕೊಳ್ಳೋದು ಆ್ಯಂಡ್ ಕೆಲವೊಂದಷ್ಟು ಹೋಮ್ ರೆಮಿಡಿ ಯೂಸ್ ಮಾಡಿದ್ರೆ ಉರಿಯೋದೆಲ್ಲ ಆಗ್ತಾ ಇರುತ್ತೆ ಫೇಸು. ಸೊ ಇವತ್ತಿನ ನನ್ನ ಒಂದು ರೆಮಿಡಿಯಲ್ಲಿ ಯಾವುದೇ ಥರ ಏನೂ ಆಗಲ್ಲ, ಉರಿಯೋ ಥರ ಎಲ್ಲ ಏನೂ ಆಗಲ್ಲ. ಜಸ್ಟ್ ಒಂದೇ ಒಂದು ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದೀನಿ, ಬಟ್ ತುಂಬಾ ಎಕ್ಸಲೆಂಟ್ ಆಗಿರೋವಂಥದ್ದು ಇದು ಪ್ಯಾಕು. ನಿಜವಾಗ್ಲೂ ನೀವು ನಂಬಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಈ ವಿಡಿಯೋ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಓಕೆನಾ? ಈ ವಿಡಿಯೋ ನೋಡೋಕ್ಕಿಂತ ಫಸ್ಟ್ ಏನು ಮಾಡಬೇಕಂತ ಗೊತ್ತಲ್ಲ. ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಫ್ರೆಂಡ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ, ಓಕೆನಾ ಫ್ರೆಂಡ್ಸ್? ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ ಪಿಂಪಲ್ ಮಾರ್ಕ್, ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್, ಸನ್ ಟ್ಯಾನ್, ಸನ್ ಬರ್ನ್, ಓಪನ್ ಪೋರ್ಟ್ಸ್ ಎಲ್ಲ ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಹಾಗಾದರೆ ಅದು ಯಾವುದು ಅಂತ ಥಿಂಕ್ ಮಾಡ್ತಿದ್ದೀರಾ? ನಾನು ನಿಮಗೆ ತೋರ್ಸೋಕ್ಕೆ ಕಾಯ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಅದು ಯಾವುದೂ ಅಲ್ಲ, ಏನಂತ ಥಿಂಕ್ ಮಾಡ್ತಿದ್ದೀರಾ? ಇದು ಒಂದು ಸ್ಪೂನು ಹಾಲಿನ ಪೌಡರ್. ಇದು ನಮ್ಮ ಪಾಪುಗೆ ಅಂಗನವಾಡಿಯಲ್ಲಿ ಕೊಡ್ತಾರೆ, ಸೊ ನಾನು ಅದನ್ನು ಯೂಸ್ ಮಾಡ್ತಿದ್ದೀನಿ. ನಿಮಗೆ ಔಟ್ಸೈಡ್ ಅಂಗಡಿಯಲ್ಲಿ ಕೇಳಿ ಹಾಲಿನ ಪೌಡರ್ ಅಂತ ಖಂಡಿತ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇದು ನಿಮಗೆ ಫುಲ್ಲು ಇದು ಹಚ್ಕೊಂಡು ಯಾವ ಥರ ಕಾಣಿಸುತ್ತೆ ಅಂತ ಫುಲ್ಲು ಡೀಟೇಲಾಗಿ ತೋರಿಸ್ತೀನಿ. ಇಲ್ಲೇ ಸ್ಕಿಪ್ ಮಾಡಬೇಡಿ, ವಿಡಿಯೋ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಓಕೆನಾ? ಬನ್ನಿ ಇವಾಗ ನೋಡಿ, ಈ ರೀತಿ ಫುಲ್ಲು ಇವಾಗ ಕಲಿಸ್ಕೊಂಡಿದ್ದೀನಿ. ಈಗ ಅಪ್ಲೈ ಮಾಡ್ಕೊತಾ ಇದರಿಂದ ಏನೇನು ಬೆನಿಫಿಟ್ಸ್ ಆಗುತ್ತೆ ನಮ್ಮ ಫೇಸ್ಗೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದನ್ನು ಅಪ್ಲೈ ಮಾಡೋಕ್ಕಿಂತ ಫಸ್ಟ್ ಏನಿಲ್ಲ, ನಮ್ಮ ಫೇಸ್ ಚೆನ್ನಾಗಿ ವಾಶ್ ಮಾಡಿರಬೇಕು, ಆಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಇದ್ರದ್ದು ಅರೋಮಾ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದ್ರದ್ದು ಬೆನಿಫಿಟ್ಸ್ ಹೇಳ್ತೀನಿ ಕೇಳಿ ಫ್ರೆಂಡ್ಸ್. ಹಾಲಿನ ಪೌಡರ್ಲಿ ಲ್ಯಾಕ್ಟಿಕ್ ಆಸಿಡ್ ಇರೋದ್ರಿಂದ ಅದು ನಮ್ಮ ಸ್ಕಿನ್ನನ್ನು ಟೈಟನಿಂಗ್ ಆಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಟೋನರ್ ಆಗು ಕೂಡ ವರ್ಕ್ ಮಾಡುತ್ತೆ. ಆ್ಯಂಡ್ ನಮ್ಮ ಫೇಸ್ ಆ್ಯಂಟಿ ಏಜಿಂಗ್ ಅಂದರೆ ವಯಸ್ಸಾಗಿರೋ ಥರ ಕಾಣಿಸ್ತಾ ಇರುತ್ತಲ್ವ, ಸೊ ಅದು ಕೂಡ ಕಡಿಮೆ ಮಾಡುತ್ತೆ. ಯಂಗಾಗಿಡೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಮೊಡವೆ ಅಂದರೆ ಪಿಂಪಲ್ ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಪಿಂಪಲ್ ಮಾರ್ಕ್ ಹೋಗೋಕ್ಕೆ, ಗ್ಲೋಯಿಂಗ್ ಬರೋಕ್ಕೆ ಸಖತ್ ಅಂದರೆ ಸಖತ್ ಹೆಲ್ಪ್ ಮಾಡುತ್ತೆ. ನಮಗೊಂದು ಒಳ್ಳೆ ಇನ್ಸ್ಟೆಂಟ್ ಗ್ಲೋಯಿಂಗ್ ಸ್ಕಿನ್ ಕೊಡೋದ್ರಲ್ಲಿ ಎರಡು ಮಾತೇ ಇಲ್ಲ ಇದು ಫ್ರೆಂಡ್ಸ್. ಇದರಲ್ಲಿ ವಿಟಮಿನ್ ಬಿ ಇರೋದ್ರಿಂದ ನಾನು ಆಗಲೇ ಹೇಳ್ದಂಗೆ ಆ್ಯಂಟಿ ಏಜಿಂಗ್ ಆಗಲ್ಲ, ಸುಕ್ಕುಗಟ್ಟಿದ್ರೆ ಹೋಗುತ್ತೆ, ನಮಗೊಂದು ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಟ್ಯಾನಿಂಗ್ ಹೋಗೋಕ್ಕೂ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಮಗೇನಾದರೂ ಗ್ಲೋ ಬೇಕು, ನಮ್ಗೆ ಇವತ್ತು ಮದುವೆ ಫಂಕ್ಷನ್ಸ್ ಇದೆ ಅನ್ನೋರು ಡೆಫಿನೆಟ್ಲಿ ಟ್ರೈ ಮಾಡಿ. ನೀವು ರಾತ್ರಿ ಇದನ್ನು ಹಚ್ಕೊಂಡು ಬೆಳಗ್ಗೆ ವಾಶ್ ಮಾಡ್ಕೋಬೋದು. ಯಾವ ರೀತಿಯಾಗಿ ಬರುತ್ತೆ ನಿಮಗೆ ಅಂತ ತೋರಿಸ್ತೀನಿ. ಆ್ಯಂಡ್ ಕೋರಿಯನ್ ಗ್ಲಾಸ್ ಸ್ಕಿನ್ ಬರೋಕ್ಕೂ ಕೂಡ ಇದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಕೋರಿಯನ್ಸ್ ಅವರೆಲ್ಲ ಜಾಸ್ತಿ ಮಿಲ್ಕು, ಹನಿ ಮತ್ತು ರೈಸ್ ಅಂದರೆ ಅಕ್ಕಿ ಪೌಡ್ರೇ ಯೂಸ್ ಮಾಡೋದು ಜಾಸ್ತಿ. ನೀವು ಅವ್ರ ಥರ ಸ್ಕಿನ್ ಅಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅವ್ರ ಸ್ಕಿನ್ನು, ಸ್ವಲ್ಪ ಕೂಡ ಡ್ಯಾಮೇಜ್ ಆಗಿರಲ್ಲ. ಆ್ಯಂಡ್ ಗ್ಲಾಸ್ ನೋಡ್ದಂಗೆ ಆಗ್ತಿರುತ್ತೆ. ಸೀರಿಯಸ್ಲಿ ನಂಗೆ ಆ ಫೇಸ್ಗೆ ನಮ್ಮ ಫಿದಾ, ಅಷ್ಟು ಚೆನ್ನಾಗಿರುತ್ತೆ. ಸೊ ಆ ಥರ ಒಂದು ಫೇಸ್ ನಿಮಗೂ ಬೇಕು ಅಂದರೆ ನೀವು ಫಸ್ಟ್ ನಾನು ದಿನ ಹೇಳ್ತಾ ಹೋಗ್ತೀನಿ ಒಂದೊಂದು, ಬಟ್ ಇವತ್ತು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಹಚ್ಕೊಳ್ಳಿ, ಒಂದು 10 ನಿಮಿಷ ಆದರೂ ಬಿಟ್ಕೊಳ್ಳಿ. 10 ನಿಮಿಷ ಬಿಟ್ಕೊಂಡ್ಮೇಲೆ ನಿಮಗೆ ಸಿಗ್ತಿದ್ದೀನಿ ನೋಡಿ ಹೇಗೆ ಕಾಣ್ತಿದೆ ಫ್ರೆಂಡ್ಸ್. ಈಗ ಫುಲ್ ಡ್ರೈ ಆಗಿದೆ. ವಾಶ್ ಮಾಡೋಕ್ಕಿಂತ ಫಸ್ಟ್ ನಿಮ್ಗೆ ಒಂದು ಸಲ ತೋರಿಸ್ಬೇಕು ಅಂತ ನನಗನ್ನಿಸ್ತು, ಸೊ ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಸೀರಿಯಸ್ಲಿ ಒಂಥರ ಕಡಲೆ ಹಸಿಟ್ಟು ಹಚ್ಕೊಂಡಾಗ ನಮಗೆ ಮುಖ ಅಂದರೆ ಮುಖ ಒಂದು ಸ್ವಲ್ಪನೂ ಇದು ಮಾಡೋಕ್ಕಾಗಲ್ಲ, ಸ್ವಲ್ಪ ಫೀಲಿಂಗ್ ಆ ಥರ ಆಗುತ್ತೆ. ಬಟ್ ನೋಡ್ತಾ ಇರ್ಬೋದು ನಿಮ್ಗೆ ಎಷ್ಟು ಗ್ಲೋಯಿಂಗ್ ಕಾಣಿಸ್ತಿದೆ, ಎಷ್ಟು ಗ್ಲಾಸ್ ಕಾಣಿಸ್ತಿದೆ ಅಂತ. ಗಾಯ್ಸ್ ವಾಶ್ ಮಾಡ್ಕೊಂಡು ಸಿಗ್ತಾ ಚೆನ್ನಾಗಿದೆ. ಟ್ರೈ ಮಾಡಿ, ನೀವು ಕೂಡ ಟ್ರೈ ಮಾಡಿ ರಿಸಲ್ಟ್ ಹೇಳಿ, ಓಕೆನಾ? ಓಕೆ ಫ್ರೆಂಡ್ಸ್, ಇವತ್ತು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನೀವು ಲೈಕ್ ಮಾಡಲೇಬೇಕು. ಒಂದು 10 ಲೈಕ್ ಆದರೆ ಈ ವಿಡಿಯೋಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಹೇಗಿತ್ತಂತ ಕಮೆಂಟ್ ಮಾಡಿ. ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ, ಓಕೆನಾ? ಪ್ಲೀಸ್ ವಿಡಿಯೋ ಇಷ್ಟ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಲೈಕ್ ಮಾಡಿದ್ದಕ್ಕೆ ಈಗಲೇ ನಾನು